زدند و تمام شد. نه، کار رو اونها شروع کردند و ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಟಿವಿ, ನ್ಯೂಸ್ ಪೇಪರ್ ಅಥವಾ ಸೋಷಿಯಲ್ ಮೀಡಿಯಾ ನೋಡಿದರೆ ಸಾಕು, ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸುದ್ದಿಗಳೇ ತುಂಬಿರುತ್ತವೆ. ಇರಾನ್ ಮಿಸೈಲ್ ದಾಳಿ ಮಾಡುತ್ತಿದೆ, ಇಸ್ರೇಲ್ ಬಾಂಬ್ ಹಾಕುತ್ತಿದೆ, ಮೂರನೇ ಮಹಾಯುದ್ಧ ಶುರುವಾಗುತ್ತೆ ಅನ್ನೋ ಭಯ ಇಡೀ ಜಗತ್ತಿಗೆ ಕಾಡುತ್ತಿದೆ. ಆದರೆ ನಿಮಗೊಂದು ಆಶ್ಚರ್ಯಕರ ವಿಚಾರ ಗೊತ್ತಾ? ಇಂದು ಜನ್ಮಶತ್ರುಗಳಾಗಿರುವ ಇರಾನ್ ಮತ್ತು ಇಸ್ರೇಲ್ ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತರಾಗಿದ್ದವು. ಹೌದು, ನೀವು ಕೇಳಿದ್ದು ನಿಜ. ಇಸ್ರೇಲ್ ಹುಟ್ಟಿದಾಗ ಅದಕ್ಕೆ ಬೆಂಬಲ ಕೊಟ್ಟಿದ್ದು ಇದೇ ಇರಾನ್. ಹಾಗಾದರೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದ ಇವರಿಬ್ಬರು ಇಂದು ಒಬ್ಬರನ್ನೊಬ್ಬರು ಕೊಲ್ಲಲು ಮುಂದಾಗಿದ್ದು ಏಕೆ? ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಬಲಿಷ್ಠ ನಾಯಕರನ್ನು ರಹಸ್ಯವಾಗಿ ಕೊಂದಿದ್ದು ಹೇಗೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಪೂರ್ಣ ಕಥೆಯನ್ನು ಫ್ರಮ್ ಬೇಸ್ ಟು ವಾರ್ ಸರಳವಾದ ಭಾಷೆಯಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಕತೆ ಯಾವುದೇ ಬಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ. ಕತೆ ಶುರುವಾಗೋದು 1948ರಲ್ಲಿ. ಎರಡನೇ ಮಹಾಯುದ್ಧದ ನಂತರ ಜಗತ್ತಿನ ಭೂಪಟದಲ್ಲಿ ಇಸ್ರೇಲ್ ಎಂಬ ಹೊಸ ದೇಶ ಸೃಷ್ಟಿಯಾಗುತ್ತದೆ. ಇಸ್ರೇಲ್ ಸುತ್ತಮುತ್ತ ಇದ್ದ ಅರಬ್ ಮುಸ್ಲಿಂ ದೇಶಗಳು ಇಸ್ರೇಲ್ ಅನ್ನು ಒಪ್ಪಿಕೊಳ್ಳಲ್ಲ ಮತ್ತು ಅದರ ಮೇಲೆ ಯುದ್ಧ ಸಾರಿದವು. ಆದರೆ ಆ ಸಮಯದಲ್ಲಿ ಇಸ್ರೇಲ್ಗೆ ಸಹಾಯ ಹಸ್ತ ಚಾಚಿದ್ದು ಇದೇ ಟರ್ಕಿ ಮತ್ತು ಇರಾನ್. ಆಗ ಇರಾನ್ ದೇಶವನ್ನು ಶಾ ಆಫ್ ಇರಾನ್ ಮೊಹಮ್ಮದ್ ರೇಜಾ ಪಹಲ್ವಿ ಎಂಬ ರಾಜ ಆಳುತ್ತಿದ್ದ. ಆತ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಜೊತೆ ಬಹಳ ಒಳ್ಳೆಯ ಸಂಬಂಧ ಹೊಂದಿದನು. ಶಾ ಆಡಳಿತದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ರಹಸ್ಯ ಸ್ನೇಹ ಶುರುವಾಯಿತು. ಇರಾನ್ ತನ್ನ ತೈಲವನ್ನು ಇಸ್ರೇಲ್ಗೆ ಕೊಡುತ್ತಿತ್ತು, ಬದಲಿಗೆ ಇಸ್ರೇಲ್ ಇರಾನ್ಗೆ ಕೃಷಿ, ಮೆಡಿಸಿನ್ ಮತ್ತು ಮಿಲಿಟರಿ ತಂತ್ರಜ್ಞಾನವನ್ನು ನೀಡುತ್ತಿತ್ತು. ಇಸ್ರೇಲ್ನ ಇಂಜಿನಿಯರ್ಗಳು ಇರಾನ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಇವರಿಬ್ಬರ ಸ್ನೇಹ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಇಸ್ರೇಲಿನ ವಿಮಾನಗಳಿಗೆ ಇರಾನ್ನಲ್ಲಿ ಲ್ಯಾಂಡ್ ಆಗಲು ಫ್ರೀ ಪಾಸ್ ಇತ್ತು. ಇವರಿಬ್ಬರು ಒಟ್ಟಾಗಿ ಅರಬ್ ದೇಶಗಳ ವಿರುದ್ಧ ಒಂದು ಬಲಿಷ್ಠ ಶಕ್ತಿಯಾಗಿ ಬೆಳೆಯುತ್ತಿದ್ದರು. ಆದರೆ 1979ರಲ್ಲಿ ಒಂದು ದೊಡ್ಡ ಭೂಕಂಪವಾಯಿತು. ಭೂಕಂಪ ಅಂದರೆ ನಿಜವಾದ ಭೂಕಂಪ ಅಲ್ಲ, ರಾಜಕೀಯ ಭೂಕಂಪ. ಇರಾನಿನ ಜನರಿಗೆ ತಮ್ಮ ರಾಜ ಶಾನ ಆಡಳಿತದ ಮೇಲೆ ಕೋಪ ಬಂದಿತ್ತು. ಆತ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ತರುತ್ತಿದ್ದಾನೆ, ಇಸ್ಲಾಮಿಕ್ ನಿಯಮಗಳನ್ನು ಪಾಲಿಸುತ್ತಿಲ್ಲ ಎಂದು ಜನರು ಬಂಡಾಯವೆದ್ದಿದ್ದರು. ಇದರ ನಾಯಕತ್ವ ವಹಿಸಿದ್ದು ಧಾರ್ಮಿಕ ಮುಖಂಡ ಅಯಾತುಲ್ಲಾ ಖಮೇನಿ. ಲಕ್ಷಾಂತರ ಜನ ರಸ್ತೆಗಿಳಿದರು. ಶಾ ರಾಜ ದೇಶ ಬಿಟ್ಟು ಓಡಿಹೋದ. ಇರಾನ್ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಬದಲಾಯಿತು. ಹೊಸದಾಗಿ ಅಧಿಕಾರಕ್ಕೆ ಬಂದ ಖಮೇನಿ ಸರ್ಕಾರ ತನ್ನ ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅಮೆರಿಕವನ್ನು ದೊಡ್ಡ ಸೈತಾನೆಂದು ಘೋಷಿಸಿತು, ಇಸ್ರೇಲನ್ನು ಚಿಕ್ಕ ಸೈತಾನೆಂದು ಕರೆಯಿತು ಮತ್ತು ಇಸ್ರೇಲನ್ನು ನಕ್ಷೆಯಿಂದಲೇ ಅಳಿಸಿ ಹಾಕುವುದಾಗಿ ಶಪಥ ಮಾಡಿತು. ಇಸ್ರೇಲ್ ರಾಯಭಾರಿ ಕಚೇರಿಯನ್ನು ಮುಚ್ಚಿ ಅದನ್ನು ಪ್ಯಾಲೆಸ್ತೈನ್ ನಾಯಕರಿಗೆ ಕೊಡಲಾಯಿತು. ಅಲ್ಲಿಂದ ಶುರುವಾಯಿತು ನೋಡಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಅಸಲಿ ಶತ್ರುತ್ವ. ಸ್ನೇಹಿತರೆ, ನೀವೊಂದು ವಿಷಯ ಗಮನಿಸಬೇಕು. ಇರಾನ್ ಮತ್ತು ಇಸ್ರೇಲ್ ಅಕ್ಕಪಕ್ಕದ ದೇಶಗಳಲ್ಲ. ಇವೆರಡರ ನಡುವೆ ಇರಾಕ್, ಸಿರಿಯಾ ಮತ್ತು ಜೋರ್ಡಾನ್ ದೇಶಗಳಿವೆ. ಇವೆರಡರ ನಡುವಿನ ದೂರ ಸುಮಾರು 1000 ಕಿಲೋಮೀಟರ್ಗಿಂತಲೂ ಹೆಚ್ಚು. ಹಾಗಾಗಿ ಅವರು ನೇರವಾಗಿ ಯುದ್ಧ ಮಾಡುವುದು ಕಷ್ಟವಾಗಿತ್ತು. ಇದಕ್ಕಾಗಿ ಇರಾನ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿತು. ಅದೇ ಪರೋಕ್ಷ ಯುದ್ಧ ಅಥವಾ ಪ್ರಾಕ್ಸಿ ವಾರ್. ತಾನು ನೇರವಾಗಿ ಕಣಕ್ಕಿಳಿಯುವ ಬದಲು ಇಸ್ರೇಲಿನ ಸುತ್ತಮುತ್ತ ಇರುವ ದೇಶಗಳಲ್ಲಿ ತನ್ನ ಬೆಂಬಲಿತ ಸಶಸ್ತ್ರ ಗುಂಪುಗಳನ್ನು ಸೃಷ್ಟಿ ಮಾಡಿತು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಇದು ಇರಾನ್ನ ಅತ್ಯಂತ ಬಲಿಷ್ಠ ಪ್ರಾಕ್ಸಿ ಗುಂಪು. ಗಾಜಾ ಪಟ್ಟಿಯಲ್ಲಿ ಹಮಾಸ್, ಇಸ್ರೇಲ್ ಒಳಗೆ ನಿರಂತರ ದಾಳಿ ಮಾಡಲು ಬೆಂಬಲ. ಯೆಮನ್ನಲ್ಲಿ ಹೌತೀಸ್, ಸಮುದ್ರದಲ್ಲಿ ಬರುವ ಹಡಗುಗಳ ಮೇಲೆ ದಾಳಿ ಮಾಡಲು. ಇನ್ನೊಂದೆಡೆ ಇಸ್ರೇಲ್ ಕೂಡ ಸುಮ್ಮನಿರಲಿಲ್ಲ. ಇಸ್ರೇಲ್ನ ಅತ್ಯಂತ ಅಪಾಯಕಾರಿ ಗುಪ್ತಚರ ಸಂಸ್ಥೆ ಮೊಸಾದ್ ತನ್ನ ಆಟ ಶುರು ಮಾಡಿತು. ಇರಾನ್ ಪರಮಾಣು ಬಾಂಬ್ ತಯಾರಿಸುವುದನ್ನು ತಡೆಯಲು ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ರಹಸ್ಯವಾಗಿ ಹತ್ಯೆ ಮಾಡಿತು. ಇದೊಂದು ಸೈಲೆಂಟ್ ವಾರ್ ಆಗಿತ್ತು. ನೆರಳಿನ ಯುದ್ಧ ತಾರಕಕ್ಕೇರಿದಾಗ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಒಂದು ಹೊಸ ಸ್ಟ್ರಾಟಜಿ ಮಾಡಿದವು. ಅದೇ ಶತ್ರು ಸೈನ್ಯದ ಬದಲು ಆ ಸೈನ್ಯವನ್ನು ಮುನ್ನಡೆಸುವ ನಾಯಕರ ತಲೆ ತೆಗೆಯುವುದು. ಆಪರೇಷನ್ ಸುಲೈಮಾನಿ 2020. ಇರಾನ್ನ ಅತ್ಯಂತ ಶಕ್ತಿಶಾಲಿ ಸೇನಾ ಕಮಾಂಡರ್ ಕಾಸಿಂ ಸುಲೈಮಾನಿಯನ್ನು ಮುಗಿಸಲು ಅಮೆರಿಕ ಪ್ಲಾನ್ ಮಾಡಿತು. ಸುಲೈಮಾನಿ ಇರಾಕ್ನ ಬಾಗ್ದಾದ ಏರ್ಪೋರ್ಟ್ಗೆ ಬಂದಾಗ ಆಕಾಶದಲ್ಲಿ ಸದ್ದಿಲ್ಲದೆ ಕಾಯುತ್ತಿದ್ದ ಅಮೆರಿಕದ MQ-9 ರ್ಯಾಪರ್ ಡ್ರೋನ್ ಆತನ ಕಾರಿನ ಮೇಲೆ ಎಲಿಫೈರ್ ಮಿಸೈಲ್ ಹಾಕಿ ಭಸ್ಮ ಮಾಡಿತು. ಹನಿಯಾ ಹತ್ಯೆ. ಇಸ್ರೇಲಿನ ಗೋಸ್ಟ್ ಆಪರೇಷನ್ 2024.
ಅಕ್ಟೋಬರ್ 7ರ ಇಸ್ರೇಲ್ ಮೇಲಿನ ದಾಳಿಯ ರೂವಾರಿ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಆತ ಇರಾನ್ ಅಧ್ಯಕ್ಷರ ಸಮಾರಂಭಕ್ಕೆಂದು ತೆಹರಾನ್ನ ಅತ್ಯಂತ ಭದ್ರವಾದ ಗೆಸ್ಟ್ ಹೌಸ್ಗೆ ಬಂದಿದ್ದ. ಆದರೆ ಇಸ್ರೇಲಿನ ಮೊಸಾದ್ ತಿಂಗಳ ಹಿಂದೆಯೇ ಆ ರೂಮ್ನಲ್ಲಿ ಸಣ್ಣ ಹೈಟೆಕ್ ಬಾಂಬ್ ಇಟ್ಟಿತು. ಮಧ್ಯರಾತ್ರಿ ರಿಮೋಟ್ ಒತ್ತಿ ಹನಿಯಾನನ್ನು ಇರಾನಿನ ಮೂಗಿನ ನೇರಕ್ಕೆ ಕೊಂದು ಹಾಕಿತು. ದಿ ಅಲ್ಟಿಮೇಟ್ ಟಾರ್ಗೆಟ್ ಖಮೇನಿಯ ಅಂತ್ಯ. ಕತೆ ಇಲ್ಲಿಗೆ ನಿಲ್ಲಲ್ಲ. ಈ ಎಲ್ಲ ಪ್ರಾಕ್ಸಿ ಯುದ್ಧಗಳ ರೂವಾರಿ ಸ್ವತಃ ಇರಾನಿನ ಸುಪ್ರೀಂ ಲೀಡರ್ ಅಯೋತಿಲ್ಲಾ ಅಲಿ ಖಮೇನಿ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಖಮೇನಿ ಅಡಗಿದ್ದ ಟೆಹರಾನ್ನ ರಹಸ್ಯ ಬಂಕರ್ ಮೇಲೆ ಬಾಹ್ಯಾಕಾಶದಿಂದ ಎರಗುವ ಬ್ಲೂ ಸ್ಪ್ಯಾರೋ ಮಿಸೈಲ್ ಅನ್ನು ಹಾಕಿ ಆತನನ್ನು ಮುಗಿಸಿದವು. ಇರಾನಿನ ಇಡೀ ನಾಯಕತ್ವ ಅಕ್ಷರಶಃ ಬೆಚ್ಚಿಬಿದ್ದಿದ್ದವು. ಈ ಸಾಲು ಸಾಲು ಹತ್ಯೆಗಳು ಮತ್ತು ಸಿರಿಯಾದಲ್ಲಿ ಇಸ್ರೇಲ್ ಮಾಡುತ್ತಿದ್ದ ಏರ್ ಸ್ಟ್ರೈಕ್ಗಳಿಂದ ಇರಾನ್ ರೊಚ್ಚಿಗೆದ್ದಿತು. ಏಪ್ರಿಲ್ 1, 2024ರಂದು ಸಿರಿಯಾದಲ್ಲಿರುವ ಇರಾನ್ ರಾಯಭಾರಿ ಕಚೇರಿ ಮೇಲೆ ಇಸ್ರೇಲ್ ಬಾಂಬ್ ಆಗಿತ್ತು. ಇದರಲ್ಲಿ ಇರಾನಿನ ಉನ್ನತ ಸೇನಾ ಕಮಾಂಡರ್ಗಳು ಸತ್ತರು. ಇದಕ್ಕೆ ಪ್ರತೀಕಾರವಾಗಿ ಏಪ್ರಿಲ್ 13, 2024ರಂದು ಇರಾನ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೇರವಾಗಿ ಇಸ್ರೇಲ್ ಮೇಲೆ ಸುಮಾರು 300ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ಹಾರಿಸಿತು. ಆದರೆ ಇಸ್ರೇಲ್ ತನ್ನ ಐರನ್ ಡೋಮ್ ತಂತ್ರಜ್ಞಾನದಿಂದ ಮತ್ತು ಅಮೆರಿಕದ ಸಹಾಯದಿಂದ 99% ಮಿಸೈಲ್ಗಳನ್ನು ಆಕಾಶದಲ್ಲೇ ನಾಶ ಮಾಡಿತು. ಸ್ನೇಹಿತರೆ, ಈಗ ಇವರಿಬ್ಬರ ರಹಸ್ಯ ಯುದ್ಧವನ್ನು ಬಿಟ್ಟು ನೇರ ಯುದ್ಧಕ್ಕೆ ನಿಂತಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದು ಕೇವಲ ಎರಡೂ ದೇಶಗಳ ನಡುವೆ ಜಗಳವಲ್ಲ. ಇರಾನ್ ತನ್ನ ಧಾರ್ಮಿಕ ಸಿದ್ಧಾಂತ ಮತ್ತು ಏಷ್ಯಾದಲ್ಲಿ ತನ್ನ ಪವರ್ ತೋರಿಸಲು ಇಸ್ರೇಲ್ ಅನ್ನು ವಿರೋಧಿಸುತ್ತಿದೆ. ಇಸ್ರೇಲ್ ತಾನು ಬದುಕು ಉಳಿಯಬೇಕು ಎಂಬ ಕಾರಣಕ್ಕೆ ಹೋರಾಡುತ್ತಿದೆ. ನಾಯಕರನ್ನು ಕೊಂದ ಮಾತ್ರಕ್ಕೆ ಈ ಯುದ್ಧ ನಿಲ್ಲುತ್ತಾ? ಖಂಡಿತ ಇಲ್ಲ. ಒಂದು ವೇಳೆ ಇವರಿಬ್ಬರ ನಡುವೆ ಭಾರಿ ಯುದ್ಧ ನಡೆದರೆ ಅದರ ಪರಿಣಾಮ ಇಡೀ ಪ್ರಪಂಚದ ಮೇಲಾಗುತ್ತದೆ. ಮುಖ್ಯವಾಗಿ ಮಧ್ಯಪ್ರಾಚ್ಯದಿಂದ ಬರುವ ಪೆಟ್ರೋಲ್, ಡೀಸೆಲ್ ಪೂರೈಕೆ ನಿಂತು ಹೋಗುತ್ತದೆ. ಭಾರತ ಸೇರಿದಂತೆ ಎಲ್ಲೆಡೆ ಪೆಟ್ರೋಲ್ ಬೆಲೆ ಗಗನಕ್ಕೇರುತ್ತಿದ್ದು ಮತ್ತು ಆರ್ಥಿಕತೆ ಕುಸಿಯುತ್ತಿದೆ. ನಿಮಗೆ ಈ ವಿಡಿಯೋ ಇರಾನ್ ಇಸ್ರೇಲ್ ಯುದ್ಧದ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರಕಾರ ಈ ಇಬ್ಬರಲ್ಲಿ ಯಾರದು ತಪ್ಪು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.